ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯರಾದಂತಹ ಉಭಯ ಗುರುಗಳ ಪಾದಕಮಲಗಳಲ್ಲಿ ನಮಸ್ಕರಿಸಿ, ಇವತ್ತಿನ ಈ ಮಹಾಭಾರತದ ಕೆಲವು ಪ್ರಸಂಗಗಳ ಪ್ರವಚನವನ್ನು ಈಗ ನಾವು ಪ್ರಾರಂಭಿಸ್ತಾ ಇದ್ದೇನೆ. ಮಹಾಭಾರತದ ಕೆಲವು ಪ್ರಸಂಗಗಳು, ಮಹಾಭಾರತದಲ್ಲಿ ಅನೇಕ ವಿಶಿಷ್ಟವಾದ ಪ್ರಸಂಗಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಕೆಲವು ಪ್ರಸಂಗಗಳಿಗೆ, ಕೆಲವು ಸಂಗತಿಗಳಿಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅರ್ಥವನ್ನು ವಿವರಿಸಿದ್ದಾರೆ, ಅದರ ಹಿನ್ನೆಲೆಯನ್ನು ಹೇಳಿದ್ದಾರೆ, ಅದರ ರಹಸ್ಯವನ್ನು ಹೇಳಿದ್ದಾರೆ. ಅದಲ್ಲದೆ ಮತ್ತೆ ಅನೇಕ ಜನ ವ್ಯಾಖ್ಯಾನಕಾರರು ಕೂಡ ಈ ತಾತ್ಪರ್ಯ ನಿರ್ಣಯ ಅದರ ಬೆಳಕಿನಲ್ಲಿ ಅಥವಾ ವಿಭಿನ್ನವಾಗಿ ಮಹಾಭಾರತವನ್ನು ವ್ಯಾಖ್ಯಾನಿಸಲಿಕ್ಕೆ ಪ್ರಯತ್ನಿಸಿದ್ದಾರೆ. ಹೀಗೆ ಮಹಾಭಾರತಕ್ಕೆ ಒಂದು ಅತ್ಯಂತ ಶ್ರೀಮಂತವಾದಂಥ ವ್ಯಾಖ್ಯಾನ ಪರಂಪರೆಯೇ ನಮ್ಮ ಇತಿಹಾಸದಲ್ಲಿ, ನಮ್ಮ ವಾಂಗ್ಮಯ ಇತಿಹಾಸದಲ್ಲಿ ಕಂಡುಬರ್ತದೆ. ಇಷ್ಟಾದರೂ ಕೂಡ ಅತ್ಯಂತ ದೊಡ್ಡ ಗ್ರಂಥವಾದಂಥ ಈ ಮಹಾಭಾರತದ ಕೆಲವು ಪ್ರಸಂಗಗಳು ನಮಗೆ ಯಾಕೆ ಹೀಗೆ ಅಂತ ಅರ್ಥ ಆಗದೇ ಇರುವಂಥ ವಿಚಿತ್ರವಾದ ಪ್ರಸಂಗಗಳಿವೆ. ಅನೇಕ ನಿಗೂಢ ಶ್ಲೋಕಗಳಿವೆ. ಮಹಾಭಾರತದಲ್ಲಿ ನಮಗೆ ಅರ್ಥ ಆಗದೇ ಇರುವಂಥ ಸಂಗತಿಗಳೇ ಅನೇಕ ಇವೆ, ಅನೇಕ ಶ್ಲೋಕಗಳು ಆಗಿವೆ. ಅದಲ್ಲದೆ ಅನೇಕ ಕಲಬೆರಕೆಗಳು ಕೂಡ ಆಗಿವೆ. ಮಹಾಭಾರತದಲ್ಲಿ ಇಲ್ಲದೇ ಇರುವ ಸಂಗತಿಗಳನ್ನು ತಂದು ಸೇರಿಸಿದ್ದಾರೆ ಅನೇಕ ಜನ. ಅಲ್ಲಿ ಇದ್ದ ಅತ್ಯುತ್ತಮವಾದ ಸಂಗತಿಗಳನ್ನು ತಮಗೆ ಅದು ವಿರುದ್ಧ ಅನ್ನುವ ಕಾರಣದಿಂದಾಗಿ ತೆಗೆದುಹಾಕಿದ್ದಾರೆ. ಹೀಗೆ ಮೂಲ ಮಹಾಭಾರತದ ಶುದ್ಧವಾದಂಥ ಪಾಠವೇ ನಮಗೀಗ ಸಿಗ್ತಾ ಇಲ್ಲ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯು ಕ್ವಚಿತ್ಯ ವ್ಯತ್ಯಾಸಂ, ಹೀಗೆಲ್ಲ ತುಂಬ ಅಸ್ತವ್ಯಸ್ತತೆಗಳಿವೆ. ಕಿಂ ವರ್ಥೋ ದೇವದುರ್ಗಮಃ ಗ್ರಂಥೋಪ್ಯಂ ವಿಲುಡಿತಃ ಕಿಂ ವರ್ಥೋ ದೇವದುರ್ಗಮಃ, ಗ್ರಂಥವೇ ಹೀಗೆ ಲುಪ್ತಾಗಿ ಹೋಗಿದೆ. ಅಂಥ ಸಂದರ್ಭದಲ್ಲಿ ಅದರ ಅರ್ಥವನ್ನು ನಮ್ಮಂಥ ಸಾಮಾನ್ಯರು ಅರ್ಥ ಮಾಡಿಕೊಳ್ಳುವುದು ಹೇಗೆ? ದೇವದುರ್ಗಮ, ದೇವತೆಗಳಿಗೆ ಇದು ಅರಿಯಲಾಗದಂಥ ಗಹನವಾದ ಅರ್ಥಗಳನ್ನು ಒಳಗೊಂಡದ್ದು. ಹಾಗಿರುವಾಗ ಹುರುಮಾನವರಾದಂಥ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ನೆನಪಿಟ್ಕೊಂಡಿರಬೇಕು. ಹಾಗೆ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಹಾಗೆ ಅದನ್ನು ವ್ಯಾಖ್ಯಾನ ಮಾಡುವಾಗ ನಾವು ತಾಳಬೇಕಾದಂಥ ಎಚ್ಚರಿಕೆ. ಕಳೆದ ದಿವಸ ಒಂದೆರಡು ಪ್ರಸಂಗಗಳನ್ನು ನೋಡಿದ್ದೆವು. ಮಹಾಭಾರತದಲ್ಲಿ ಭೀಮನ ಪಾತ್ರವನ್ನು ವೇದವ್ಯಾಸರು ಧೀರೋದಾತ್ತವಾಗಿ ವರ್ಣನೆ ಮಾಡಿದ್ದಾರೆ, ಹೌದು. ಆದರೂ ಮಹಾಭಾರತದ ಗ್ರಂಥವನ್ನೇ ಬಹಳ ಸ್ಥೂಲವಾಗಿ ನೋಡಿದರೆ ಭೀಮ ಹೆಚ್ಚು ಮುಂದಾಲೋಚನೆ ಇಲ್ಲದೇ ಇರುವಂಥ ಹಠಮಾರಿತನದ ಧೋರಣೆಯ ಒಬ್ಬ ವ್ಯಕ್ತಿಯಾಗಿ ಪ್ರಚಂಡ ಶಕ್ತಿ ಉಳ್ಳವನು, ಹೌದು. ಆದರೆ ಆ ಶಕ್ತಿಗೆ ತಕ್ಕಂತೆ ಅವನಲ್ಲಿ ಮುಂದಾಲೋಚನೆ, ವಿವೇಕ ಇತ್ಯಾದಿ ಇರಲಿಲ್ಲ ಅನ್ನೋದು ಆ ಮಹಾಭಾರತವನ್ನು ಸ್ಥೂಲ ದೃಷ್ಟಿಯಿಂದ ಅಭ್ಯಾಸ ಮಾಡಿದಾಗ ಕಾಣಿಸುವಂಥ ಒಂದು ಸಂಗತಿ. ಹಾಗೆ ಅಂಥೇಳಿ ಎಲ್ಲರಿಗೂ ಅದೇ ಥರ ಅನಿಸ್ತದೆ ಅಂತಿಲ್ಲ. ಮಹಾಭಾರತವನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವರಿಗೆ ಆ ಮಹಾಭಾರತದಲ್ಲಿರುವಂಥ ಆ ಭೀಮನ ಶ್ರೇಷ್ಠ ವ್ಯಕ್ತಿತ್ವ, ಆತ ಯಾವ ಹಂತದಲ್ಲೂ ಕೂಡ ತಪ್ಪಿ ನಡೆಯಲಿಲ್ಲ ಅನ್ನೋ ಸಂಗತಿಗಳೆಲ್ಲ ನಿಚ್ಚಳವಾಗಿ ಎದ್ದು ಕಂಡೇ ಕಾಣ್ತವೆ. ಆದರೂ ಯಾವತ್ತೂ ಕೂಡ ಯಾವುದೇ ಗ್ರಂಥವನ್ನು ಅಧ್ಯಯನ ಮಾಡುವವರು ಕೂಡ, ಮಹಾಭಾರತ ಇರಲಿ, ಭಾಗವತ ಇರಲಿ, ವೇದಾದಿ ಗ್ರಂಥಗಳಿರಲಿ, ಯಾವುದೇ ಗ್ರಂಥಗಳನ್ನು ಅಧ್ಯಯನ ಮಾಡುವವರಲ್ಲಿ ಕೂಡ ಸೂಕ್ಷ್ಮ ದೃಷ್ಟಿ ಯಾವತ್ತೂ ಬಹಳ ಕಡಿಮೆನೇ ಇರ್ತದೆ. ಬಾಹುಲ್ಯಾದಲ್ಪವೇದಿನ, ಅಜ್ಞಾನಿಗಳೇ, ಕಡಿಮೆ ತಿಳ್ಕೊಂಡಂಥ ಅಜ್ಞಾನಿಗಳೇ ಬಹಳ ಜನ ಇರ್ತಾರೆ.
ಸೂಕ್ಷ್ಮವಾಗಿ ಅಧ್ಯಯನ ಮಾಡುವವರು ಯಾವತ್ತೂ ಕೂಡ ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ. ಹೆಚ್ಚು ಜನ ಇರುವುದು ಸಮಾಜದಲ್ಲಿ ಸೂಕ್ಷ್ಮ ದೃಷ್ಟಿಯ ಕೊರತೆ ಇದ್ದವರೇ ಅಂತ ಶಾಸ್ತ್ರ ಎಚ್ಚರಿಸ್ತದೆ. ಹಾಗಿರುವಾಗ ಮಹಾಭಾರತದ ಈ ಭೀಮನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಆತನ ಕುರಿತಾದಂತಹ ಚಿತ್ರಣವನ್ನು ಸಾಹಿತ್ಯದ ರೂಪದಲ್ಲಿ, ಆಧುನಿಕ ಸಾಹಿತ್ಯದ ರೂಪದಲ್ಲಿ ಕೊಟ್ಟವರು ಯಾರು ಇಲ್ಲ ಅಂತಲ್ಲ, ಇದ್ದವರೇ ಕೆಲವರು. ಆದರೂ ಬಹುತೇಕರಿಗೆ ಭೀಮ ಆ ದೇಹ ಬಲಕ್ಕೆ ತಕ್ಕಂಥ ವಿವೇಕ ಇಲ್ಲದೆ ಇರುವಂಥ, ಮುಂದಾಲೋಚನೆ ಇಲ್ಲದೆ ಇರುವಂಥ, ವಿವೇಕ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿಯಾಗಿ ಕಾಣಿಸುವುದೇ ಹೆಚ್ಚು. ಕಳೆದ ದಿವಸ ಭೀಮ ಮತ್ತು ದುರ್ಯೋಧನರ ಮುಖಾಮುಖಿ, ಅವರಿಬ್ಬರ ನಡುವೆ ನಡೆದಂಥ ಒಂದು ದ್ವಂದ್ವ ಯುದ್ಧ, ಹಾಗೆ ಕರ್ಣ ಮತ್ತು ಅರ್ಜುನರ ನಡುವೆ ನಡೆದಂಥ ಒಂದು ದ್ವಂದ್ವ ಯುದ್ಧ, ಅದರ ಬಗ್ಗೆ ನಾವು ನೋಡಿದೆವು. ಮಹಾಭಾರತಕ್ಕನುಸಾರವಾಗಿ ಕರ್ಣ ದುರ್ಯೋಧನರ ದ್ವಂದ್ವ ಯುದ್ಧ ಮೊದಲು, ಭೀಮ ಮತ್ತು ದುರ್ಯೋಧನರ ದ್ವಂದ್ವ ಯುದ್ಧ ಮೊದಲು, ಕರ್ಣಾರ್ಜುನರ ದ್ವಂದ್ವ ಯುದ್ಧ ಆಮೇಲೆ. ದುರ್ಯೋಧನನ ಆರ್ಭಟದ ಎದುರು ಕರ್ಣ, ಈ ಭೀಮಸೇನ ತುಂಬ ಪೇಲವಾಗಿರ್ತಾನೆ. ಆ ಭೀಮಸೇನಲ್ಲಿ ದುರ್ಯೋಧನನ ಪ್ರಶ್ನೆಗಳಿಗೆ, ಆತನ ಪರಾಕ್ರಮದ ಪ್ರದರ್ಶನಕ್ಕೆ ಕೊಡಲಿಕ್ಕೆ ಯಾವುದೇ ಉತ್ತರ ಇರಲಿಲ್ಲೇನೋ, ಅಥವಾ ಅದನ್ನು ಎದುರಿಸಲಿಕ್ಕೆ ಬಾಹುಬಲ ಇರಲಿಲ್ಲೇನೋ ಅನ್ನುವಂತೆ ನಮಗೆ ಕಾಣಿಸಿಬಿಡ್ತದೆ ಮಹಾಭಾರತ ನೋಡಿದರೆ. ಆದರೆ ತಾತ್ಪರ್ಯ ನಿರ್ಣಯ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಮಹಾಭಾರತದಲ್ಲಿರುವ ಯಾವ ಘಟನೆಯನ್ನು ಮೊದಲು ನಾವು ಓದಿಕೊಳ್ಳಬೇಕು, ಯಾವ ಘಟನೆಯನ್ನು ಆಮೇಲೆ ಓದಿಕೊಳ್ಳಬೇಕು, ಹೀಗೆ ಮೊದಲು ನಡೆದ ಘಟನೆ ಯಾವುದು, ಆಮೇಲೆ ನಡೆದ ಘಟನೆ ಯಾವುದು ಅನ್ನೋದನ್ನು ತಾತ್ಪರ್ಯ ನಿರ್ಣಯ ಸ್ಪಷ್ಟವಾಗಿ ಎತ್ತಿದ್ದು ಹೇಳ್ತದೆ. ಮೊದಲೇ ಕರ್ಣ ಮತ್ತು ಅರ್ಜುನರ ಮುಖಾಮುಖಿ ಆಯಿತು, ಕೊನೆಗೆ ಭೀಮ ಮತ್ತು ದುರ್ಯೋಧನರ ಮುಖಾಮುಖಿ ಆಯಿತು. ಹಾಗೆ ದುಷ್ಟಶಕ್ತಿಯ, ಜಗತ್ತಿನ ಎಲ್ಲ ದುಷ್ಟಶಕ್ತಿಗಳ ಪ್ರತೀಕವಾಗಿರುವಂಥ ಮತ್ತು ಆ ದುಷ್ಟಶಕ್ತಿಗಳ ನಾಯಕನಾಗಿರ್ತಕ್ಕಂಥ ದುರ್ಯೋಧನ ಈ ಕರ್ಣನಿಗೆ ಬೆಂಬಲ ಕೊಟ್ಟು ಆತನ ಕೈ ಹಿಡ್ಕೊಂಡು ಕರ್ಕೊಂಡು ಹೋದ. ಆದರೆ ಅರ್ಜುನ ಏಕಾಂಗಿಯಾಗಿಬಿಟ್ಟ. ಅರ್ಜುನನನ್ನ ಬೆಂಬಲಿಸಿದವರು, ಅರ್ಜುನನಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿದವರು ಯಾರು ಕಾಣಿಸೋದೇ ಇಲ್ಲ ಮಹಾಭಾರತದಲ್ಲಿ. ಕರ್ಣ ಅರ್ಜುನನನ್ನ ಹಂಗಿಸಿದ್ದ, ಶಕ್ತಿ ಇದ್ದರೆ ನಮ್ಮನ್ನು ಎದುರಿಸಿ ಬಾ ಅಂತ ಹೇಳಿ. ಆದರೆ ಅವನನ್ನ ಎದುರಿಸಲಿಕ್ಕಾಗಿರಲಿಲ್ಲ ಈ ಅರ್ಜುನನಿಗೆ, ಸುಮ್ಮನೆ ಆಗಬೇಕಾಯ್ತಾಯ್ತಾ. ಹೀಗೆ ಆ ಅರ್ಜುನ ಏಕಾಂಗಿಯಾದ ಅಂತ ಮಹಾಭಾರತದಲ್ಲಿ ಕಾಣಿಸ್ತದೆ. ಆದರೆ ಭೀಮಸೇನ ಆ ಅರ್ಜುನನನ್ನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗಿ ಆತನನ್ನ ಹುರಿದುಂಬಿಸಿ ಆತನಿಗೆ ನೈತಿಕ ಸ್ಥೈರ್ಯ ತುಂಬಿ ಮುಂದೆ ಕರ್ಕೊಂಡು ಹೋದ ಅಂತ ತಾತ್ಪರ್ಯ ನಿರ್ಣಯ ಹೇಳಿದೆ. ಭೀಮನ ಧೀರೋದಾತ್ತ ವ್ಯಕ್ತಿತ್ವಕ್ಕೆ ತಕ್ಕದಾದಂಥ ಒಂದು ಚಿತ್ರಣವನ್ನು ತಾತ್ಪರ್ಯ ನಿರ್ಣಯ ಕೊಟ್ಟಿದೆ ಅಂತ ನಾವು ನೋಡಿದ್ವಿ. ಆದರೆ ಮಹಾಭಾರತವನ್ನು ಓದುವಂಥ ನಮಗೆ, ಜನಸಾಮಾನ್ಯರಿಗೆ ಬರ್ಬೋದಾದಂಥ ಒಂದು ಸಂಶಯ ಹೀಗಿದೆ. ಮಹಾಭಾರತ ಗ್ರಂಥ ಇರುವುದೇ ವೇದ, ಉಪನಿಷತ್ತು ಮೊದಲಾದ ಗ್ರಂಥಗಳಲ್ಲಿ ಯಾವ ರಹಸ್ಯ, ಸೂಕ್ಷ್ಮವಾದಂಥ ರಹಸ್ಯ ಅಡಗಿದೆ, ಅದನ್ನು ಯಾರಿಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂಥವರಿಗೆ ಶಾಸ್ತ್ರದ ರಹಸ್ಯವನ್ನು ತಿಳಿಸಲಿಕ್ಕಾಗಿರುವಂಥದ್ದೇ ಮಹಾಭಾರತ ಗ್ರಂಥ. ಹಾಗಿರುವಾಗ ಮಹಾಭಾರತದಂಥ ಗ್ರಂಥದಲ್ಲಿಯೂ ಕೂಡ ಈ ಸಂಗತಿಗಳನ್ನು ಹಿಂದು ಮುಂದಾಗಿ ಹೇಳಿದರೆ, ಅದನ್ನು ನಾವು ಗುಪ್ತವಾಗಿ ಹೇಳಿಬಿಟ್ರೆ ಅದು ಜನಸಾಮಾನ್ಯರಿಗೆ ಅರ್ಥ ಆಗೋದು ಹೇಗೆ? ಜನಸಾಮಾನ್ಯರು ಅದನ್ನು ತಿಳಿದುಕೊಂಡು ತತ್ವವನ್ನು ನಿರ್ಣಯ ಮಾಡ್ಕೊಳ್ಬೇಕು ಹೇಗೆ? ಶಾಸ್ತ್ರಕಾರರು ಯಾಕೆ ಹೀಗೆ ಹೇಳ್ತಾರೆ ಅಂತ ಹೀಗೆ ಆ ಮಹಾಭಾರತವನ್ನು ಓದುವಾಗ, ಇದು ಕೇವಲ ಮಹಾಭಾರತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಅಲ್ಲ, ಎಲ್ಲ ಶಾಸ್ತ್ರಗಳ ಸಮಸ್ಯೆಯೂ ಕೂಡ ಹೀಗೆ. ಮಹಾಭಾರತಕ್ಕೂ ವಿಶೇಷವಾಗಿ ಅನ್ವಯವಾಗುವಂಥ ಸಂಗತಿ ಇದು. ಯಾಕೆ ಹೀಗೆ ಅಂತ ನಮಗೆ ಗೊಂದಲ ಆಗುವಂಥ ಸಾಧ್ಯತೆ ಇದೆ. ವ್ಯಾಸಾದಯೋ ವರ್ತಮಾನಂ ಅತೀತಾನಾಗತೆ ತಥಾ ವ್ಯತ್ಯಸ್ಯಾಪಿ ವದಂತ್ಯಧ್ಯ ಮೋಹನಾಯ ವಿರಾತ್ಮನಾಂ ಪೌರ್ವಾಪರ್ಯಂ ಯತೋ ನೈವ ಸದೈವ ಪರಿವರ್ತನಾತ್ ದುಷ್ಟಾನಾಂ ಮೋಹನಾಯವ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಈ ಗ್ರಂಥ, ಮಹಾಭಾರತ ಮೊದಲಾದ ಗ್ರಂಥಗಳು ಯಾಕೆ ಹೀಗೆ ಸಂಗತಿಗಳನ್ನು ತಿರುವುಮುರುವಾಗಿ ಹೇಳ್ತವೆ
ಅವುಗಳ ಉದ್ದೇಶ ಏನು ಅಂತನ್ನೋದನ್ನ ಹೇಳ್ತದೆ. ಅದರ ಉದ್ದೇಶ ಏನಂತಂದ್ರೆ, ಹಿಂದೆ ನಡೆದದ್ದನ್ನು ಮುಂದೆ ನಡೆದಿರುವಂತೆ ಕೆಲವೊಂದು ಬಾರಿ ಹೇಳ್ತದೆ. ಹಾಗೆ ಮುಂದೆ ನಡೆಯುವ ಸಂಗತಿಗಳನ್ನು ಮೊದಲೇ ನಡೆದಿರುವಂತೆ ಕೆಲವೊಂದು ಬಾರಿ ಈ ಗ್ರಂಥಗಳು ಹೇಳ್ತವೆ. ಇದೆಲ್ಲ ಯಾರು ಗ್ರಂಥವನ್ನು ಅಧ್ಯಯನ ಮಾಡುವವರಿದ್ದಾರೆ ಅವರ ಬುದ್ಧಿಯನ್ನು ಸಾಣೆ ಹಿಡಿಯುವಂಥ ಒಂದು ಪ್ರಯತ್ನ. ಯಾವುದೇ ಶಾಸ್ತ್ರದ ಒಂದು ಸಂಗತಿ, ವೇದಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಭಾರತ ಭಾಗವತಾದಿ ಗ್ರಂಥಗಳಿರ್ಬೋದು, ಯಾವುದೇ ಗ್ರಂಥವೂ ಕೂಡ ಸತ್ಯವನ್ನು ನೋಟಿಸ್ ಬೋರ್ಡ್ನಲ್ಲಿ ಬರೆದಿಟ್ಟಂತೆ ಸ್ಪಷ್ಟವಾಗಿ ಕಾಣುವಂತೆ ಎಲ್ಲರಿಗೂ ಒಮ್ಮೆಲೆ ಅರ್ಥ ಆಗುವಂತೆ ಹೇಳೋದಿಲ್ಲ. ಯಾವುದೇ ಹಂತದ ಓದುಗರಾದರೂ ಕೂಡ, ಯಾವುದೇ ಹಂತದ ಅಧಿಕಾರಿಗಳಾದರೂ ಕೂಡ ಶಾಸ್ತ್ರವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿ ಸೂಕ್ಷ್ಮವಾದಂಥ ದೃಷ್ಟಿಯಿಂದ ಅದನ್ನು ವಿಮರ್ಶೆ ಮಾಡಿ ಅದರಲ್ಲಿರುವಂಥ ಸಂಗತಿಗಳನ್ನು ತಿಳಿದುಕೊಳ್ಬೇಕು ಅಂತನ್ನೋದು ಎಲ್ಲ ಶಾಸ್ತ್ರಕಾರರ ಅಭಿಪ್ರಾಯ ಆಗಿರ್ತದೆ. ಶಾಸ್ತ್ರದ ಯಾವ ವಿಷಯ ಆಳವಾದ ವಿಮರ್ಶೆ ಇಲ್ಲದೆ, ಸೂಕ್ಷ್ಮವಾದಂಥ ವಿವೇಚನೆ ಇಲ್ಲದೆ ನಮ್ಮ ತಿಳುವಳಿಕೆಗೆ ಬಂದುಬಿಡ್ತದೆ. ಬಹಳ ಪ್ರಯತ್ನ ಇಲ್ಲದೆ ನಾವು ಯಾವುದನ್ನು ಅರ್ಥ ಮಾಡ್ಕೊಂಡು ಬಿಡ್ತೇವೆ. ಅಂಥ ತಿಳುವಳಿಕೆ ದೀರ್ಘಕಾಲ ಬಾಳುವಂಥ ತಿಳುವಳಿಕೆ ಆಗಿರೋದಿಲ್ಲ. ಆ ತಿಳುವಳಿಕೆ ಹಣತೆಯ ದೀಪದಂತೆ ಅಸ್ಥಿರವಾದಂಥ ತಿಳುವಳಿಕೆ ಆಗಿಬಿಡ್ತದೆ. ಮತ್ಯಾವುದೋ ಒಂದು ಸಂದರ್ಭದಲ್ಲಿ ಸಂಶಯಗಳ, ದುರ್ಬೋಧನೆಗಳ ಒಂದು ಸುಳಿಗಾಳಿಗೆ ಸಿಲುಕಿ ಆ ಹಣತೆಯ ದೀಪದಂಥ ಈ ಜ್ಞಾನ, ಅಸ್ಥಿರವಾದ ಜ್ಞಾನ ಆರಿ ಹೋಗಿಬಿಡ್ತದೆ, ಅದು ನಾಶ ಆಗಿ ಹೋಗಿಬಿಡ್ತದೆ. ಆದರೆ ಯಾವ ಸಂಗತಿಯನ್ನು ನಾವು ಶಾಸ್ತ್ರಗಳನ್ನು ಆಳವಾಗಿ ಮಥನ ಮಾಡಿ ವಿವೇಚನೆ ಮಾಡಿ ಅರ್ಥ ಮಾಡ್ಕೊಳ್ತೀವಿ, ಅಂಥ ಸಂಗತಿಗಳ ಒಂದು ಅರಿವು, ಅಂಥ ಸಂಗತಿಗಳ ಜ್ಞಾನ ಏನಿದೆ ಅದು ರತ್ನದೀಪದಂತೆ ಅತ್ಯಂತ ಸ್ಥಿರವಾದಂಥ ಜ್ಞಾನವಾಗಿ ನಮ್ಮ ಹೃದಯದಲ್ಲಿ ಉಳಿತದೆ. ಎಂಥ ಪ್ರಬಲವಾದಂಥ ಸಂಶಯದ ಸುಳಿಗಾಳಿಗೂ ಕೂಡ ಅಂಥ ಜ್ಞಾನ ಬಗ್ಗೋದಿಲ್ಲ. ಹೀಗೆ ಶಾಸ್ತ್ರವನ್ನು ಅಧ್ಯಯನ ಮಾಡುವಂಥ ನಿಜವಾದಂಥ ಅರ್ಹತೆ ಇದ್ದವರು ಯಾರಿದ್ದಾರೆ, ವಾಸ್ತವಿಕ ಅರ್ಹತೆ ಇದ್ದವರು ಯಾರಿದ್ದಾರೆ, ಅವರಿಗೆ ಸ್ಥಿರವಾದ ಜ್ಞಾನ ಸಿಗಬೇಕು. ಸಿಕ್ಕ ಜ್ಞಾನ ಯಾವುದೇ ಕ್ಷಣದಲ್ಲೂ ಕೂಡ, ಎಂಥ ಹಂತದಲ್ಲೂ ಕೂಡ ನಾಶ ಆಗಬಾರದು. ಮತ್ತೆ ಶಾಸ್ತ್ರವನ್ನು ಅಧ್ಯಯನ ಮಾಡುವಂಥವರು ಸಜ್ಜನರಾದವರು, ಸಾತ್ವಿಕ ಮನಸ್ಸಿನವರು ಇರುವಂತೆ ಶಾಸ್ತ್ರವನ್ನು ಅಧ್ಯಯನ ಮಾಡುವವರಲ್ಲಿ ಕುಹಕ ಬುದ್ಧಿಯವರು ಕೂಡ ಇರ್ತಾರೆ. ಶಾಸ್ತ್ರವನ್ನು ನೋಡಿ ಅದನ್ನು ತಿಳಿದುಕೊಂಡು ಅದರಲ್ಲಿರುವಂಥ ಸಂಗತಿಗಳನ್ನು ಗೇಲಿ ಮಾಡಲಿಕ್ಕಾಗಿ, ಅದರಲ್ಲಿರುವಂಥ ಸಂಗತಿಗಳನ್ನು ಖಂಡನೆ ಮಾಡಲಿಕ್ಕಾಗಿ ಪ್ರಯತ್ನ ಪಡುವಂಥವರು. ಆ ಮೂಲಕ ಭಾರತೀಯ ನಮ್ಮ ಸನಾತನ ಪರಂಪರೆ, ಸಂಸ್ಕೃತಿ ಅದಕ್ಕೆ ಧಕ್ಕೆ ಮಾಡುವಂಥ ಪ್ರಯತ್ನದ ಸ್ವಭಾವದವರು ಕೂಡ ಅನೇಕ ಜನ ಇರ್ತಾರೆ. ಅಂಥವರಿಗೆ ಶಾಸ್ತ್ರದ, ಭಾರತ ಭಾಗವತಾದಿ ಶಾಸ್ತ್ರಗಳ ಸೂಕ್ಷ್ಮವಾದಂಥ ಸಂಗತಿಗಳು ಸಿಗಬಾರದು, ಆ ಅರಿವು ಅವರ ಪಾಲಿಗೆ ದೊರಕಬಾರದು. ಇದು ಶಾಸ್ತ್ರಗಳ ಉದ್ದೇಶ ಆಗಿರ್ತದೆ. ಮತ್ತೆ ಎಷ್ಟೋ ಕಡೆ ಈಗ ನಡೆದದ್ದನ್ನು, ಹಿಂದೆ ನಡೆದದ್ದನ್ನು ಮುಂದೆ ನಡೆಯುವಂತೆ, ಮುಂದೆ ನಡೆದದ್ದನ್ನು ಮೊದಲು ನಡೆದಂತೆ ಶಾಸ್ತ್ರಗಳು ವರ್ಣನೆ ಮಾಡುವಾಗ ಅವುಗಳ ಉದ್ದೇಶ ಅದು ಅನೇಕ ಕಲ್ಪಗಳಲ್ಲಿ ನಡೆದಿರುವಂಥದ್ದು ಅನ್ನೋದು ಕೂಡ ಅದರ ಉದ್ದೇಶ ಆಗಿರ್ತದೆ. ಘಟನೆಗಳು ಭಿನ್ನ ಭಿನ್ನ ರೀತಿಯಲ್ಲಿ ನಡೆಯುವಾಗ ಹಿಂದಿನ ಕಲ್ಪದಲ್ಲಿ ಒಂದು ರೀತಿ ನಡೆದಿರ್ತದೆ, ಮುಂದಿನ ಕಲ್ಪದಲ್ಲಿ ಮತ್ತೊಂದು ರೀತಿ ನಡೀತದೆ. ಆದ್ದರಿಂದ ಘಟನೆ ಹೇಗೆ ನಡೆದಿದ್ರು, ಯಾವುದೇ ವ್ಯತ್ಯಾಸ ಶಾಸ್ತ್ರದಲ್ಲಿ ಪ್ರತಿಪಾದಿತ ಆಗಿದ್ರೂ ಕೂಡ ಅದು ಶಾಸ್ತ್ರಕ್ಕೆ ಅಭಿಪ್ರೇತವೇ. ರಾಮನ ಕಥೆ, ಕೃಷ್ಣನ ಕಥೆ ಮತ್ತು ಪಾಂಡವರ ಕಥೆ ಇಂಥ ಕೆಲವು ಸಂಗತಿಗಳನ್ನು ಹೊರತುಪಡಿಸಿದರೆ ಉಳಿದ ಅನೇಕ ವ್ಯತ್ಯಾಸಗಳನ್ನು, ಈ ಹಿಂದು ಮುಂದಾದಂತಹ ಸಂಗತಿಗಳನ್ನು, ಭಿನ್ನ ಭಿನ್ನ ಕಲ್ಪದಲ್ಲಿ ನಡೆದಂತಹ ಸಂಗತಿಗಳು ಅಂತ ಕೂಡ ನಾವು ಹೊಂದಿಸ್ಕೊಳ್ಬೇಕು. ಹೀಗೆ ವಾಸ್ತವಿಕ ಅರ್ಹತೆ ಇದ್ದಂತಹ ಓದುಗರನ್ನು ಸರಿಯಾದಂತಹ ದಾರಿಗೆ ತರಬೇಕು. ಅವರು ಆಳವಾದ ವಿಮರ್ಶೆಯ ಬಳಿಕವೇ ಆ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು. ಮತ್ತು ಯಾರು ವಾಸ್ತವಿಕ ಯೋಗ್ಯತೆ ಉಳ್ಳವರಲ್ಲ ಅಂಥವರಿಗೆ ದಿಕ್ಕುಗಡಿಸುವಂಥ ಒಂದು ಪ್ರಯತ್ನವೂ ಕೂಡ ಶಾಸ್ತ್ರದಲ್ಲಿದೆ. ಹೀಗೆ
ಅನೇಕ ಉದ್ದೇಶಗಳನ್ನು ಇಟ್ಟುಕೊಂಡು ವೇದವ್ಯಾಸ ದೇವರು ಮೊದಲಾದವರು ಗ್ರಂಥಕಾರರಿದ್ದಾರೆ. ಅವರು ಸಂಗತಿಗಳನ್ನು ಹೀಗೆ ಅನೇಕ ಬಾರಿ ಮುಚ್ಚಿಟ್ಟು ವರ್ಣನೆ ಮಾಡ್ತಾರೆ. ಆಧುನಿಕ ಕಾಲದಲ್ಲಿ ನಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಂತ ನೋಡ್ತೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೂಡ ಕೆಲವೊಂದು ಬಾರಿ ತೀರಾ ಸಾಮಾನ್ಯ ಸಂಗತಿಗಳನ್ನು ಸುತ್ತು ಬಳಸಿ ಅರ್ಥ ಆಗಿರಬೇಕು, ಆ ಮೂಲಕ ಅದಕ್ಕೆ ಉತ್ತರ ಕೊಡಲಿಕ್ಕೆ ಬರುವಂಥದ್ದಾಗಿರಬೇಕು. ಇಂಥ ಒಂದು ಪ್ರಯತ್ನ ಅಲ್ಲಿರ್ತದೆ. ಅದು ನಮ್ಮೆಲ್ಲರ ಅನುಭವಕ್ಕೂ ಬಂದೇ ಇರ್ತದೆ. ಅತ್ಯಂತ ಉನ್ನತ ಹಂತದಲ್ಲಿ ಕಾರ್ಯ ಮಾಡಬೇಕಾದವರು, ಆಡಳಿತ ಮಾಡಬೇಕಾದಂಥ ವ್ಯಕ್ತಿಗಳು, ಅವರಿಗೆ ತರಬೇತಿ ಕೊಡುವಾಗ ಎಲ್ಲ ಥರದ ಸಣ್ಣ ಸಂಗತಿಗಳು ಮತ್ತು ದೊಡ್ಡ ಸಂಗತಿಗಳು ಇವುಗಳೆಲ್ಲದರ ಅರಿವು ಕೂಡ ಅವ್ರಿಗೆ ಇರಬೇಕು. ಸಾಮಾಜಿಕ ರಾಜಕೀಯ ಎಲ್ಲ ಸಂಗತಿಗಳ ಜ್ಞಾನವೂ ಕೂಡ ಅವರಿಗಿರಬೇಕು. ಹಾಗೆ ಅವರಿಗೆ ತರಬೇತಿ ಕೊಡುವಾಗ ಸಂಗತಿಗಳನ್ನು ಸುತ್ತು ಬಳಸಿ ಹೇಳಿ ಆ ನಿಟ್ಟಿನಲ್ಲಿ ಪರಿಹಾರವನ್ನು ಕಂಡುಕೊಳ್ಳುವಂತಹ ಒಂದು ಪ್ರಯತ್ನ ಮತ್ತೆ ಬಂದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂಥ ಪ್ರಯತ್ನ, ಈ ಎಲ್ಲ ಶಕ್ತಿಯನ್ನು ಕೂಡ ಅಂಥವರಲ್ಲಿ ತುಂಬಬೇಕು. ಇಂಥ ಒಂದು ಪ್ರಯತ್ನ ಈ ಆಧುನಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಕಂಡುಬರ್ತದೆ. ಆಧುನಿಕ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಮ್ಮನ್ನ ಕೇವಲ ಒಂದು 30-40 ವರ್ಷಗಳ ಸೇವೆ, ನಾಗರಿಕ ಸೇವೆ, ಸಿವಿಲ್ ಸರ್ವಿಸ್ ಇದಕ್ಕೆ ತಯಾರು ಮಾಡುವಂಥ ಕೆಲವು ತರಬೇತಿಗಳಷ್ಟೇ. ಆದರೆ ಶಾಸ್ತ್ರದ ಅಭ್ಯಾಸ ಏನಿದೆ, ಈ ಶಾಸ್ತ್ರದ ಅಭ್ಯಾಸ ಅಂತನ್ನೋದು ನಮ್ಮ ಒಟ್ಟಾರೆ ಸಾಧನೆಯ ಜೀವನಕ್ಕೆ ಸಂಬಂಧಪಟ್ಟದ್ದು. ಅನೇಕ ಜನ್ಮಗಳನ್ನು ಒಬ್ಬ ಸಾಧಕನಾದವನು ಹಾದು ಹೋಗಬೇಕಾಗ್ತದೆ. ಆ ಎಲ್ಲ ಹಂತಗಳಲ್ಲೂ ಕೂಡ, ಆ ಎಲ್ಲ ಏರುಪೇರುಗಳಲ್ಲೂ ಕೂಡ ಆತನನ್ನ ತತ್ವಜ್ಞಾನಕ್ಕೆ ಸನ್ನದ್ಧನನ್ನಾಗಿಟ್ಟಿರಬೇಕಾಗ್ತದೆ. ಇದು ಶಾಸ್ತ್ರದ ಉದ್ದೇಶ ಆಗಿರ್ತದೆ. ತೀರಾ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಕೆಲವು ಬಾರಿ ಹಿಂದು ಮುಂದಾಗಿ ಹೇಳ್ತಾರೆ. ಶಾಸ್ತ್ರದ ಅತ್ಯಂತ ಸೂಕ್ಷ್ಮವಾದ ಪ್ರಮೇಯಗಳನ್ನು ಕೆಲವು ಬಾರಿ ಹಿಂದು ಮುಂದೆ ಹೇಳ್ತಾರೆ. ಇದೆಲ್ಲದರ ಉದ್ದೇಶವೂ ಕೂಡ ಇಂಥ ಪ್ರಯತ್ನವೇ ಆಗಿರ್ತದೆ. ನಮಗೆ ಯುದ್ಧಕ್ಕೆ ಹೋಗುವವರಿಗೆ ತರಬೇತಿ ಕೊಡ್ತಾರೆ ಸೈನ್ಯದಲ್ಲಿ. ಆ ಥರ ತರಬೇತಿ ಕೊಡುವಾಗ ತರಬೇತಿಯನ್ನ ಯುದ್ಧ ಪ್ರಾರಂಭ ಆದಾಗ ಕೊಡೋದಿಲ್ಲ ಯಾರು ಕೂಡ. ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ ಆ ಯೋಧನಾಗುವನಲ್ಲಿ ಆ ಥರದ ಒಂದು ತರಬೇತಿಯನ್ನ, ಎಲ್ಲ ಥರದ ಕಷ್ಟ ನಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನ ಅವನಲ್ಲಿ ತುಂಬುವಂಥ ಒಂದು ಪ್ರಯತ್ನವನ್ನ ಆ ತರಬೇತಿಯಲ್ಲಿ ನಾವು ಕಾಣ್ತೇವೆ. ಹೀಗೆ ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಎಲ್ಲಿ ಅತ್ಯಂತ ಜಟಿಲತೆ ಇಲ್ಲವೋ ಅಂಥ ಸಂದರ್ಭಗಳಲ್ಲಿ ಎಲ್ಲ ಕಷ್ಟ ನಷ್ಟಗಳನ್ನು, ಎಲ್ಲ ಥರದ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಯಾವ ವ್ಯಕ್ತಿ ತರಬೇತಿ ಆಗಿರ್ತಾನೆ ಅಂಥವನು ಯುದ್ಧ ಕಾಲದಲ್ಲಿ ಅತ್ಯಂತ ಜಟಿಲವಾದ ಸಂದರ್ಭಗಳಲ್ಲಿ ಮುನ್ನುಗ್ಗಿ ಆ ಸಂದರ್ಭಗಳನ್ನು ಎದುರಿಸಿಕೊಳ್ಳಲಿಕ್ಕೆ, ಆ ಮೂಲಕ ಯಶಸ್ಸು ಕಾಣಲಿಕ್ಕೆ ಸಮರ್ಥನಾಗ್ತಾನೆ. ಹಾಗೆ ಶಾಸ್ತ್ರವೂ ಕೂಡ ಅನೇಕ ಸಾಮಾನ್ಯ ಸಂಗತಿಗಳು ಅದನ್ನು ಹಿಂದೆ ಮುಂದಾಗಿ ಹೇಳ್ತದೆ. ಇದರಲ್ಲಿ ಏನು ದೊಡ್ಡ ತತ್ವ ರಹಸ್ಯ ಅಡಗಿದೆ ಅಂತ ನಮಗೆ ದಿಗ್ಭ್ರಮೆ ಆಗುವಂತೆ ಇರ್ತದೆ. ಅದೇ ಶಾಸ್ತ್ರವೇ ಕೆಲವು ಬಾರಿ ಅತ್ಯಂತ ಸೂಕ್ಷ್ಮವಾದ ರಹಸ್ಯಗಳು, ಪರಮಾತ್ಮನ ಸ್ವರೂಪ, ಪರಮಾತ್ಮನ ಅವತಾರಗಳು, ಪರಮಾತ್ಮನ ಕಾರ್ಯಗಳು, ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವಂತಹ ಒಂದು ಸಂಬಂಧ, ಪರಮಾತ್ಮನಿಗೂ ಮತ್ತು ಜಗತ್ತಿಗೂ ಇರುವಂತಹ ಒಂದು ಸಂಬಂಧ, ಇದೆಲ್ಲವನ್ನು ಕೂಡ ಅತ್ಯಂತ ಸಂಕೀರ್ಣವಾದಂತಹ ರೀತಿಯಲ್ಲಿ ಹೇಳಿಬಿಡ್ತದೆ. ಆಗ ಆ ಶಾಸ್ತ್ರವಾಕ್ಯಗಳನ್ನು ಅತ್ಯಂತ ಆಳವಾಗಿ ನಾವು ಮನನ ಮಾಡಬೇಕಾಗ್ತದೆ. ಮನನ ಮಾಡಿ ಅದರ ರಹಸ್ಯವನ್ನು ತಿಳ್ಕೊಳ್ಬೇಕಾಗ್ತದೆ. ಅಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಚಾಣಾಕ್ಷತೆ, ಒಂದು ಬುದ್ಧಿವಂತಿಕೆ ಏನಿದೆ ಅದು ನಮಗೆ ಮೊದಲೇ ಸಿಕ್ಕುವಂತಾಗಿರಬೇಕು. ತೀರಾ ಸಾಮಾನ್ಯವಾದ ಸಂಗತಿಗಳಲ್ಲಿ ಇಂಥ ಒಂದು ತರಬೇತಿ ನಮಗೆ ಸಿಕ್ಕಿದ್ರೆ, ರಹಸ್ಯವಾದಂಥ ಸಂಗತಿಗಳಲ್ಲೂ ಕೂಡ ನಮಗೆ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ, ಸೂಕ್ಷ್ಮವಾದ ಸಂದರ್ಭವನ್ನು ಕೂಡ ಎದುರಿಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ನಾವು ನೋಡ್ತೇವೆ. ಪಾಂಡು ಮಹಾರಾಜ ಹಿಮಾಲಯದಲ್ಲಿದ್ದಂಥ ಪಾಂಡು ಮಹಾರಾಜ ಋಷಿಯ ಶಾಪಕ್ಕೊಳಗಾಗಿದ್ದ. ಆದ್ದರಿಂದ ತನ್ನ ಪತ್ನಿ ಕುಂತಿ ಮತ್ತು ಮಾದ್ರಿಯರಲ್ಲಿ ಅವನು ದೇವತೆಗಳ ಮೂಲಕ ಸಂತಾನ ಪಡೆದುಕೊಂಡ. ಮುಂದೊಂದು ಕಾಲಕ್ಕೆ ಅವನು ಆ ಮಾದ್ರಿಯ ಜೊತೆ ಏಕಾಂತದಲ್ಲಿದ್ದಾಗ ಮರಣಿಸಿಬಿಟ್ಟ. ಋಷಿಗಳ ಶಾಪಕ್ಕೆ ತುತ್ತಾಗಿ ಮರಣಿಸಿಬಿಟ್ಟ ಅನ್ನೋ ಕಥೆಯನ್ನು ನೋಡ್ತೇವೆ.
ಅವನ ಅಂತ್ಯಕ್ರಿಯೆ, ಪಾಂಡು ಮಹಾರಾಜನ ಅಂತ್ಯಕ್ರಿಯೆ ಆ ಕಾಡಿನಲ್ಲೇ ನಡೆಯಿತು. ಅವನು ಮರಣಿಸಿದ ಬಳಿಕ ಅವನ ಪತ್ನಿ ಕುಂತಿಯನ್ನ ಮತ್ತು ಪಾಂಡವರನ್ನ ಋಷಿಗಳು ಕರ್ಕೊಂಡು ಹಸ್ತಿನಾವತಿಗೆ ಬಂದರು. ಹಸ್ತಿನಾವತಿಗೆ ಬಂದಾಗ ಅವನಿಗಲ್ಲಿ ಮತ್ತೊಮ್ಮೆ ರಾಜೋಚಿತವಾಗಿ ಅಂತ್ಯಕ್ರಿಯೆ ಆಯಿತು ಅಂತ ಮಹಾಭಾರತ ವರ್ಣನೆ ಮಾಡಿದ್ರು. ಆಗ ಅಂಥ ಅಂತ್ಯಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಆತನ ತಾಯಿ ಅಂಬಾಲಿಕಾ ಅನ್ನೋಳು ಅಲ್ಲಿ ಇದ್ದಳು. ಆಕೆ ಬಹಳ ಸಂಕಟಪಟ್ಟಳು, ರೋಧಿಸಿದಳು ಅಂತ ಮಹಾಭಾರತ ವರ್ಣನೆ ಮಾಡ್ತಾರೆ. ಆದರೆ ವಾಸ್ತವಿಕವಾಗಿ ತಾತ್ಪರ್ಯ ನಿರ್ಣಯ ಹೇಳುವಂತೆ ಆ ಧೃತರಾಷ್ಟ್ರನ ತಾಯಿ ಅಂಬಿಕಾ ಮತ್ತು ಪಾಂಡುವಿನ ತಾಯಿ ಅಂಬಾಲಿಕಾ ಇವರಿಬ್ಬರೂ ಕೂಡ ಬಹಳ ಹಿಂದೆನೆ ಕಾಡಿಗೆ ಹೊರಟು ಹೋಗಿದ್ರು. ಪಾಂಡು, ಧೃತರಾಷ್ಟ್ರ, ವಿದುರ ಇವರೆಲ್ಲರ ಮದುವೆ ಆದ ಕೂಡಲೇ ವೇದವ್ಯಾಸ ದೇವರು ಸತ್ಯವತಿ, ಅಂಬಿಕೆ, ಅಂಬಾಲಿಕೆ ಈ ಮೂವರನ್ನು, ಹಾಗೆ ವಿದುರನ ತಾಯಿ ಅವಳನ್ನು ಕರ್ಕೊಂಡು ಅವರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೊರಟೋಗಿದ್ರು. ಅಲ್ಲಿ ಅವರಿಗೆ ಸಾಧನೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ಮಹಾಭಾರತಕ್ಕೆ ಅರ್ಥವನ್ನು ವಿವರಣೆ ಮಾಡುವಂಥ, ಮಹಾಭಾರತಕ್ಕೆ ಬೆಳಕು ಕೊಡುವಂಥ ಏನು ಮಹಾಭಾರತ ತಾತ್ಪರ್ಯ ನಿರ್ಣಯ ಇದೆ, ಆ ತಾತ್ಪರ್ಯ ನಿರ್ಣಯದಲ್ಲಿ ಈ ಘಟನೆ ಮೊದಲೇ ನಡೆದಿತ್ತು ಅನ್ನೋದನ್ನು ಹೇಳ್ತಾರೆ. ಹೀಗೆ ಪಾಂಡು ಮಹಾರಾಜನ ಅಂತ್ಯಕ್ರಿಯೆ ಆ ಹಸ್ತಿನಾವತಿಯಲ್ಲಿ 2ನೇ ಬಾರಿ ನಡೆದಾಗ ಆತನ ತಾಯಿಯಲ್ಲಿ ಇರಲೇ ಇಲ್ಲ, ಅವಳು ಅಳುವಂಥ ಪ್ರಸಂಗವೇ ಇಲ್ಲ. ಆದರೆ ಮಹಾಭಾರತ ಹೀಗೆ ಅದನ್ನು ವ್ಯತ್ಯಾಸ ಮಾಡಿ ಹೇಳಿಬಿಟ್ಟಿದೆ. ಇದೊಂದು ಸಾಮಾನ್ಯವಾದ ಸಂಗತಿ, ಇಲ್ಲೇನು ದೊಡ್ಡ ರಹಸ್ಯ ಏನಿಲ್ಲ. ಪರಮಾತ್ಮನ ಸ್ವರೂಪದ ಕುರಿತಾದಂಥ, ಪರಮಾತ್ಮನ ಅವತಾರಗಳ ಕುರಿತಾದಂಥ, ಪರಮಾತ್ಮನ ಕಾರ್ಯಗಳ ಕುರಿತಾದಂಥ ಮಹಾರಹಸ್ಯ ಏನೂ ಇರಲಿಲ್ಲ. ಇಂಥ ಸಾಮಾನ್ಯವಾದ ಸಂಗತಿಯನ್ನು ಹೀಗೆ ವ್ಯತ್ಯಾಸ ಮಾಡಿ ಹೇಳಿದ ಮಹಾಭಾರತ. ಇಂಥ ಸಾಮಾನ್ಯವಾದ ಸಂಗತಿಗಳನ್ನು ನಾವು ವಿವೇಚನಾಪೂರ್ವಕವಾಗಿ ಅರ್ಥ ಮಾಡಿಕೊಂಡದ್ದಾದರೆ ವೇದೋಪನಿಷತ್ತುಗಳಿಗೆ ಬರುವಂಥ ಮತ್ತೆ ಆ ವೇದೋಪನಿಷತ್ತುಗಳನ್ನೇ ತಿಳಿಯಾದಂಥ ಭಾಷೆಯಲ್ಲಿ ನಮಗೆ ಅರ್ಥ ಆಗುವಂಥ ಒದಗಿಸಿಕೊಟ್ಟಿರುವಂಥ ಭಾರತ ಭಾಗವತಗಳೇನಿವೆ ಅವುಗಳನ್ನು ಅಧ್ಯಯನ ಮಾಡುವಾಗ ಅಲ್ಲಿ ಪರಮಾತ್ಮನ ಸ್ವರೂಪ, ಪರಮಾತ್ಮನ ಅವತಾರ ಕಾರ್ಯಗಳು, ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವಂಥ ಸಂಬಂಧ, ಪರಮಾತ್ಮನಿಗೂ ಜಗತ್ತಿಗೂ ಇರುವಂಥ ಸಂಬಂಧ ಇತ್ಯಾದಿಗಳ ಕುರಿತಾಗಿ ಏನು ನಿಗೂಢವಾದಂಥ ಹೇಳಿಕೆಗಳು, ಬಹಳ ಸಂಕೀರ್ಣವಾದಂಥ ಹೇಳಿಕೆಗಳು ಬರ್ತವೆ. ಆ ಹೇಳಿಕೆಗಳನ್ನೆಲ್ಲ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಪರಮಾತ್ಮನ ಅವತಾರಗಳು ಯಾವುದು ಹೌದು, ಯಾವುದು ಪರಮಾತ್ಮನ ಅವತಾರಗಳಲ್ಲ, ಇವೆಲ್ಲವನ್ನೂ ಸರಿಯಾಗಿ ತಿಳ್ಕೊಳ್ಬೇಕು. ಪರಮಾತ್ಮನಿಗೂ ಆತನ ಸೃಷ್ಟಿಯಾದಂಥ ಈ ಜಗತ್ತಿಗೂ ಇರುವಂತಹ ಭೇದವನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗೆ ಪರಮಾತ್ಮನ ಭೃತ್ಯ ವರ್ಗದಲ್ಲಿ ಸೇರಿದಂಥ ಈ ಎಲ್ಲ ಜಗತ್ತೇನಿದೆ, ಲಕ್ಷ್ಮಿ, ಚತುರ್ಮುಖಂ ಮೊದಲಾದ ಈ ಜಗತ್ತೆಲ್ಲ ಏನಿದೆ, ನಮ್ಮೆಲ್ಲ ತುಲು ಮಾನವರವರೆಗಿನ ಈ ಜಗತ್ತೇನಿದೆ, ಈ ಎಲ್ಲ ಸಂಗತಿಗಳನ್ನು ಈ ಎಲ್ಲ ಜೀವರು ಕೂಡ ಪರಮಾತ್ಮನಿಗಿಂತ ಅತ್ಯಂತ ಭಿನ್ನರಾಗಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಆದರೆ ಇವು ಯಾವ ಸಂಗತಿಯೂ ಕೂಡ ಶಾಸ್ತ್ರದಲ್ಲಿ ಜಾಹೀರಾತಿನ ಫಲಕದಲ್ಲಿ ಬರೆದಂತೆ ಅತ್ಯಂತ ಸ್ಪಷ್ಟವಾಗಿ ಶಾಸ್ತ್ರ ಎಂದು ಹೇಳೋದಿಲ್ಲ. ಬಹಳ ಸಂಕೀರ್ಣವಾಗಿ ಅದನ್ನು ವರ್ಣನೆ ಮಾಡ್ತದೆ. ಯಾಕೆಂದರೆ ಶಾಸ್ತ್ರಗಳ ಈ ಸೂಕ್ಷ್ಮವಾದಂಥ ಜ್ಞಾನ ಏನಿದೆ, ಇದು ಯಾರು ವಾಸ್ತವಿಕವಾದಂಥ ಅರ್ಹತೆ ಉಳ್ಳವರಾಗಿದ್ದಾರೆ ಅವರಿಗೆ ಮಾತ್ರ ದೊರೆಯಬೇಕು. ಯಾರು ದುರ್ಬುದ್ಧಿಯಿಂದ ಶಾಸ್ತ್ರವನ್ನು ಅಧ್ಯಯನ ಮಾಡುವವರಿದ್ದಾರೆ, ಯಾರು ಶಾಸ್ತ್ರವನ್ನು ದುರುಪಯೋಗ ಮಾಡಿಕೊಳ್ಳುವಂಥವರಿದ್ದಾರೆ, ಅವರಿಗೆ ಶಾಸ್ತ್ರದ ಈ ಅಮೂಲ್ಯವಾದಂಥ ಪ್ರಮೇಯ ಅವರ ಕೈಗೆ ಸಿಗಬಾರದು. ಆ ಮೂಲಕ ಅದು ದುರುಪಯೋಗಕ್ಕೊಳಗಾಗಬಾರದು ಅಂತನ್ನೋದು ಶಾಸ್ತ್ರದ ಉದ್ದೇಶ ಆಗಿರ್ತದೆ. ಭೀಮ ಮಹಾಭಾರತದ ಅತ್ಯಂತ ಶ್ರೇಷ್ಠವಾದಂಥ ಪಾತ್ರಗಳಲ್ಲಿ ಒಂದು. ಕೃಷ್ಣ ಮಹಾಭಾರತದ ಮತ್ತು ಭಾಗವತಗಳ ಕೃಷ್ಣನ ಕಥೆ ಮಹಾಭಾರತದಲ್ಲಿ, ಭಾಗವತದಲ್ಲಿ, ಹರಿವಂಶದಲ್ಲಿ ಈಗ 3 ಕಡೆ ಕೂಡ ಹಂಚಿ ಹೋಗಿದೆ. ಆ 3 ಗ್ರಂಥಗಳಲ್ಲೂ ಆತನೇ ನಾಯಕ. ಆತನ ಬಳಿಕ ನಾಯಕ ಅಂತಂದರೆ ಭೀಮಸೇನನೇ. ಅಂಥ ಭೀಮಸೇನನ ಒಂದು ಧೀರೋದಾತ್ತ ವ್ಯಕ್ತಿತ್ವ ಏನಿದೆ ಅದನ್ನು ಮಹಾಭಾರತ ವರ್ಣನೆ ಮಾಡಿದರೂ ಕೂಡ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ.
ಇದಕ್ಕೆಲ್ಲ ಕಾರಣ ಏನು ಅಂತಂದರೆ, ಉಪನಿಷತ್ತುಗಳಲ್ಲಿ ಈ ಮುಖ್ಯ ಪ್ರಾಣನ ಮಹಿಮೆಯನ್ನು ಹೇಗೆ ವರ್ಣನೆ ಮಾಡಿದ್ದಾರೆ, ಯಾವ ರೀತಿಯಾಗಿ ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾರೆ, ಅದು ಹೇಗೆ ಎಲ್ಲರ ಅರಿವಿಗೆ ಬರುವಂತಿದೆ. ಹಾಗೆ ಪುರಾಣಗಳಲ್ಲಿ ಆ ಮುಖ್ಯ ಪ್ರಾಣನ ಮಹಿಮೆ ಸ್ಪಷ್ಟವಾಗಿ ವರ್ಣಿತ ಆಗಿಲ್ಲ. ಅದಕ್ಕೆ ಪುರಾಣಗಳಲ್ಲೇ ವರ್ಣಿತ ಆಗಿರುವಂಥ, ಪುರಾಣಗಳಲ್ಲೇ ಉದಾಹರಣೆ ಆಗಿರುವಂಥ ಒಂದು ಕಥೆಯನ್ನು ನಾವು ಹಿನ್ನೆಲೆಯಾಗಿ ಸ್ವೀಕಾರ ಮಾಡಬಹುದು. ಅನೇಕ ಜನ ಹಿರಿಯರಾದಂಥ ಜ್ಞಾನಿಗಳು ತಮ್ಮ ಟೀಕಾ ಟಿಪ್ಪಣಿಗಳಲ್ಲಿ ಆ ಕಥೆಯನ್ನು ಉದಾಹರಿಸಿದ್ದನ್ನು ನಾವು ನೋಡ್ತೇವೆ. ಮುಖ್ಯ ಪ್ರಾಣ ಒಂದು ಬಾರಿ ತನ್ನ ರಥದಲ್ಲಿ ಸಂಚಾರ ಮಾಡುವಾಗ ಅವನ ಸಂಚಾರದಿಂದ ಸ್ವಲ್ಪ ಸಮಸ್ಯೆ ಆಯಿತು ಋಷಿಗಳಿಗೆ. ಭೂಲೋಕದಲ್ಲಿ ತಮ್ಮ ಆಶ್ರಮದಲ್ಲಿದ್ದಂಥ ಋಷಿಗಳಿಗೆ ಆ ಭೀಮಸೇನನ ರಥದ ಸಂಚಾರದಿಂದಾಗಿ ಒಂದು ಹನಿ ನೀರು ಹೀಗೆ ಅವರು ಸಿಡಿದು ಬಂದು ಅವರಿಗೆ ಸ್ವಲ್ಪ ವ್ಯತ್ಯಯ ಆಯಿತು. ಆಗ ಅವರು ಆ ಮುಖ್ಯ ಪ್ರಾಣನಿಗೆ ಒಂದು ಶಾಪವನ್ನು ಕೊಟ್ಟರು ಅಂತ ಒಂದು ಕಥಾ ಕೇಳಿ ಬಂದರು. ನಿನ್ನ ಮಹಿಮೆ ಉಪನಿಷತ್ತುಗಳಲ್ಲಿ ಹೇಗೆ ವರ್ಣಿತ ಆಗಿದೆ, ಹಾಗೆ ಪುರಾಣಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ, ನಿಶ್ಚಯಿತವಾಗಿ, ನಿಚ್ಚಳವಾಗಿ ಅದು ವರ್ಣನೆಗೆ ವಿಷಯ ಆಗೋದು ಬೇಡ. ಇದು ಋಷಿಗಳು, ಜ್ಞಾನಿಗಳಂಥ ಋಷಿಗಳು ಕೂಡ ಅಂಥ ಒಂದು ಶಾಪವನ್ನು ಕೊಡ್ತಾರೆ ಅಂತಂದರೆ ಅದು ಪರಮಾತ್ಮನ ಇಚ್ಛೆಯನ್ನು ಹೊಂದಿಕೊಂಡು, ಸ್ವಯಂ ಮುಖ್ಯ ಪ್ರಾಣನ ಇಚ್ಛೆಯನ್ನು ಹೊಂದಿಕೊಂಡೇ ಅಂಥ ಶಾಪವನ್ನು ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿ ಕೇವಲ ಮಹಾಭಾರತವನ್ನು ಓದಿದರೆ ಆ ಮುಖ್ಯ ಪ್ರಾಣನ ಅವತಾರನಾದಂಥ ಭೀಮಸೇನ ಏನಿದ್ದಾನೆ ಅವನ ವಾಸ್ತವಿಕವಾದಂಥ ಶಕ್ತಿ, ಆತನ ಧೀರೋದಾಂತ ವ್ಯಕ್ತಿತ್ವ ಅದು ನಮಗೆ ನಿಲ್ಕೋದೇ ಇಲ್ಲ. ಅಪಾರವಾದ ದೈಹಿಕ ಬಲ ಇದೆ, ಆದರೆ ಆ ದೈಹಿಕ ಬಲಕ್ಕೆ ತಕ್ಕಂತೆ ಆತನಿಗೆ ವಿವೇಕ ಇಲ್ಲ, ಬುದ್ಧಿ ಇಲ್ಲ ಅಂತ ಹೀಗೆ ಆ ಭಾರತ ಮೊದಲಾದ ಗ್ರಂಥಗಳನ್ನು ನೋಡಿದರೆ ಕಾಣಿಸ್ತದೆ. ಹೀಗೆ ಒಟ್ಟಾರೆ ಶಾಸ್ತ್ರ ಎಲ್ಲವೂ ಕೂಡ ಇರೋದು ಯಾವುದೇ ಪಾತ್ರ, ಅದರಲ್ಲೂ ವಿಶೇಷವಾಗಿ ಮುಖ್ಯ ಪ್ರಾಣನ ಅವತಾರಗಳು ಮತ್ತು ಪರಮಾತ್ಮನ ಅವತಾರಗಳು, ಅವುಗಳ ಒಂದು ನಿಗೂಢತೆಯನ್ನು ಕಾಪಾಡಿಕೊಂಡು ಅದು ಯಾರು ವಾಸ್ತವಿಕ ಜಿಜ್ಞಾಸೆಯುಳ್ಳವರಾಗಿದ್ದಾರೆ ಅಂಥವರಿಗೆ ಮಾತ್ರ ಅದು ನಿಲುಕುವಂಥದ್ದಾಗಿರಬೇಕು. ಇಲ್ಲದೇ ಇದ್ದವರಿಗೆ ಅದು ವಾಸ್ತವಿಕ ಅರ್ಹತೆ ಇಲ್ಲದೇ ಇದ್ದವರಿಗೆ, ಯಾರು ಶಾಸ್ತ್ರವನ್ನು ಕುಹಕ ಬುದ್ಧಿಯಿಂದ ಓದ್ತಾರೆ ಅಂಥವರಿಗೆ ಆ ಶಾಸ್ತ್ರದ ಪ್ರಮೇಯಗಳು ನಿಲುಕಬಾರದು ಅಂತ ಹೀಗೆ ಶಾಸ್ತ್ರ ಅದನ್ನು ಉದ್ದೇಶ ಇಟ್ಕೊಂಡು ರಚಿತ ಆಗಿರ್ತದೆ. ಅದಕ್ಕಾಗಿಯೇ ಇಂಥ ಅನೇಕ ಘಟನೆಗಳನ್ನು ಹಿಂದೆ ಮುಂದಾಗಿ ಮೊದಲು ನಡೆದದ್ದನ್ನು ಆಮೇಲೆ ನಡೆದಿರುವಂತೆ, ಆಮೇಲೆ ನಡೆದದ್ದನ್ನು ಮೊದಲು ನಡೆದಿರುವಂತೆ ಶಾಸ್ತ್ರ ವರ್ಣನೆ ಮಾಡ್ತದೆ. ಅದನ್ನು ಈ ಎಲ್ಲ ಸಂಗತಿಗಳನ್ನು ತಾತ್ಪರ್ಯ ನಿರ್ಣಯ ಮೊದಲಾದ ಗ್ರಂಥಗಳು, ಉಳಿದ ಮಹಾನುಭಾವರು ರಚನೆ ಮಾಡಿರುವಂಥ ಟಿಪ್ಪಣಿಗಳು ಇತ್ಯಾದಿಗಳೇನಿವೆ ಅವುಗಳ ನೆರವಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾದರೂ ಕೂಡ ಮಹಾಭಾರತದ 1,00,000 ಶ್ಲೋಕಗಳು, ಅವುಗಳ ವ್ಯಾಪ್ತಿ ಅದೆಲ್ಲವನ್ನೂ ಕೂಡ ಆಚಾರ್ಯರು ಮುಖತಃ ಹೇಳಲಿಲ್ಲ. ತಾತ್ಪರ್ಯ ನಿರ್ಣಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಅವರು ಹೇಳಲಿಲ್ಲ. ಸುಮಾರು 5,000 ಶ್ಲೋಕಗಳಲ್ಲಿ ತಾತ್ಪರ್ಯ ನಿರ್ಣಯ ವಿಸ್ತೃತವಾದಂಥ ರೂಪವನ್ನು ಪಡ್ಕೊಂಡಿದ್ರು ಕೂಡ ಪ್ರತಿಯೊಂದು ಸಂಗತಿಯನ್ನು ಅವರು ಹೇಳಲಿಲ್ಲ. ಅವರು ಪ್ರತಿಯೊಂದು ಸಂಗತಿಯ ಕಡೆಗೂ ಒಂದು ವೇಳೆ ಬೆಳಕು ಚೆಲ್ಲಿದ್ದಾಗಿದ್ದರೆ ಅದು ನಮ್ಮ ಭಾಗ್ಯ ಆಗ್ತಿತ್ತು. ಆದರೂ ಕೂಡ ಗ್ರಂಥ ಯಾವತ್ತೂ ಕೂಡ ಸಂಕ್ಷಿಪ್ತವಾಗಿರಬೇಕು. ಅತ್ಯಂತ ನಿಗೂಢವಾದ ಸಂಗತಿಗಳನ್ನು ಮಾತ್ರ, ಯಾವುದನ್ನು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲವೋ ಅದನ್ನು ಮಾತ್ರ ಅವರು ವರ್ಣನೆ ಮಾಡಬೇಕು. ಉಳಿದ ಅನೇಕ ಸಂಗತಿಗಳನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಯಾವತ್ತೂ ಕೂಡ ಶಾಸ್ತ್ರಕಾರರ ಅಭಿಪ್ರಾಯ ಆಗಿರ್ತದೆ. ಅಂಥದ್ದು ಒಂದು ಕಡೆ ಈ ಶಮೀಕ, ದೀರ್ಘತಮ ಮೊದಲಾದಂಥ ಋಷಿಗಳ ಬಗ್ಗೆ ನಾವು ನೋಡ್ತೇವೆ. ಪರಮಾತ್ಮನ ಒಂದು ಚರ್ಯೆಯೇ ಬಹಳ ವಿಚಿತ್ರ. ಆತ ಯಾವ ಕಾರ್ಯವನ್ನು ಯಾವಾಗ ಮಾಡ್ತಾನೆ, ಯಾವ ರೂಪವನ್ನು ಯಾವಾಗ ತಾಳ್ತಾನೆ, ಹೇಗೆ ಹುಟ್ಟಿ ಬರ್ತಾನೆ ಇತ್ಯಾದಿ ಎಲ್ಲವೂ ಕೂಡ ನಮ್ಮ ತಿಳಿವಿಗೆ ಮೀರಿದ್ದಾಗಿರ್ತದೆ. ಅದರಂತೆ ಪರಮಾತ್ಮನ ಭಕ್ತರಾದಂಥ ಋಷಿಗಳು, ಮುನಿಗಳು ಏನಿರ್ತಾರೆ ಅವರು ಕೂಡ
ನಾನಾ ಥರದ ಚರ್ಯಗಳನ್ನು ತೋರಿಸ್ತಾರೆ. ಜನಸಾಮಾನ್ಯರಿಗೆ ಅವರ ವರ್ತನೆಗಳು ಬಹಳ ವಿಚಿತ್ರವಾಗಿ ಕಾಣಿಸ್ತವೆ. ಅನೇಕ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳದೆ ಮತ್ತು ಹೆಚ್ಚಿನ ಸಂದರ್ಭಗಳಲ್ಲಿ ಅದನ್ನು ತಪ್ಪು ಅರ್ಥ ಮಾಡಿಕೊಂಡು ಆ ಜನಸಾಮಾನ್ಯರು ತಾವು ತೊಂದರೆಗೀಡಾಗ್ತಾರೆ, ಮತ್ತೆ ಮಹಾತ್ಮರಿಗೂ ಕೂಡ ಅಪಚಾರ ಮಾಡ್ತಾರೆ. ಶಮೀಕ ಋಷಿಗಳ ಮಗ ಶೃಂಗಿ ಅಂತ. ಆ ಶೃಂಗಿ ಋಷಿ ಗೋವಿನಲ್ಲಿ ಹುಟ್ಟಿದ, ಒಂದು ಆಕಳಿನಲ್ಲಿ ಹುಟ್ಟಿದ ಅಂತ ಮಹಾಭಾರತ ಹೇಳ್ತದೆ. ಅದು ಆಕಳಿನಲ್ಲಿ, ಒಂದು ಗೋವಿನಲ್ಲಿ ಮನುಷ್ಯ ಹುಟ್ಟೋದು ಹೇಗೆ? ಗವಿ ಆಕಳಿನಲ್ಲಿ ಹುಟ್ಟಿರ್ಲಿಕ್ಕಿಲ್ಲ, ಭೂಮಿಯಲ್ಲಿ ಹುಟ್ಟಿರಬೇಕು ಅಂತ ಕೆಲವು ಕಡೆ ಮಹಾಭಾರತದ ಬೇರೆ ಬೇರೆ ಶ್ಲೋಕದಲ್ಲಿ ಕೂಡ ಕಾಣಿಸ್ತದೆ. ಎಲ್ಲ ವ್ಯಕ್ತಿಗಳು ಹುಟ್ಟೋದು ಭೂಮಿಯಲ್ಲೇ, ಪರಮಾತ್ಮನು ಅವತರಿಸಿದ್ದು ಭೂಮಿಯಲ್ಲೇ, ಪರಮಾತ್ಮನ ಭಕ್ತರು ಉಳಿದಂಥವರು ಹಿರಿಯ ಜ್ಞಾನಿಗಳು ದೇವತೆಗಳು ಅವರು ಅವತಾರ ಮಾಡೋದು ಕೂಡ ಭೂಮಿಯಲ್ಲೇ, ಭುವಿ ಅಲ್ಲೇ. ಈ ಶೃಂಗಿ ಋಷಿ ಭೂಮಿಯಲ್ಲಿ ಹುಟ್ಟಿದ್ದು ಅಂತ ಪ್ರತ್ಯೇಕವಾಗಿ ಹೇಳಬೇಕಾದ ಕಾರಣ ಏನಿರಲಿಲ್ಲ. ಅದು ಗವಿ ಆಕಳಿನಲ್ಲಿ ಹುಟ್ಟಿದ್ರು ಅಂತ ಅದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇದಕ್ಕೆಲ್ಲ ಏನು ಕಾರಣ ಅಂತಂದ್ರೆ, ಆಗಿನ ಕಾಲದ ಕೆಲವು ಋಷಿಗಳು ತಮ್ಮ ಪ್ರಾರಬ್ಧ ಕರ್ಮವನ್ನು ಅತ್ಯಂತ ಶೀಘ್ರವಾಗಿ ಕಳ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ನಾನಾ ರೀತಿಯಾದಂಥ ಉಪಾಯಗಳನ್ನು ಮಾಡ್ತಿದ್ರು. ಕೆಲವೊಂದು ಬಾರಿ ಒಬ್ಬ ಋಷಿಯಾದವನು, ಒಬ್ಬ ಜ್ಞಾನಿಯಾದವನು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡ್ಕೊಂಡ ಮೇಲೆ ಕೂಡ ಇನ್ನೂ ಅನೇಕ ಜನ್ಮಗಳನ್ನು ತಾಳಬೇಕು, ಅನೇಕ ಮಕ್ಕಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಾರಬ್ಧ ಕರ್ಮ ಏನಾದರೂ ಉಳಿದಿದ್ದರೆ ಅದನ್ನು ಅವರು ಅನಿವಾರ್ಯವಾಗಿ ಸವಿಸಬೇಕಾಗ್ತದೆ. ಆದರೆ ಜ್ಞಾನ ಬಂದಾದ ಮೇಲೆ ಆ ಎಲ್ಲ ಸಾಂಸಾರಿಕ ಜೀವನವನ್ನು ನಡೆಸುವುದು ಮತ್ತೆ ಮಕ್ಕಳನ್ನು ಪಡ್ಕೊಳ್ಳೋದು ಇಂಥವೆಲ್ಲ ಏನಿದೆ ಅದು ಅವರಿಗೊಂದು ಸಮಸ್ಯೆಯಾಗಿ ಕಾಡ್ತದೆ. ಯಾಕೆಂದರೆ ಸಂಸಾರದಲ್ಲಿ ಅವರಿಗೆ ನಮಗಿರುವಂತಹ ಯಾವುದೇ ಆಸಕ್ತಿ ಉಳಿದಿರೋದಿಲ್ಲ, ಆಸಕ್ತಿಯನ್ನು ಕಳ್ಕೊಂಡಿರ್ತಾರೆ. ಆದರೆ ಪ್ರಾರಬ್ಧ ಕರ್ಮ ಅನ್ನೋ ದೃಷ್ಟಿಯಿಂದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲೇಬೇಕು. ಹೀಗಿರುವಾಗ ಅವರು ತಮಗೆ ಇನ್ನೂ ಸವಿಸಬೇಕಾಗಿರುವಂಥ ಕೆಲವು ಜನ್ಮಗಳನ್ನು ಪಶು ಪಕ್ಷಿ ರೂಪಗಳನ್ನು ತಾವು ತಾಳಿ ಪತ್ನಿ ಸಮೇತರಾಗಿ ಪಶು ಪಕ್ಷಿ ರೂಪಗಳಲ್ಲಿ ಅವರು ದಾಂಪತ್ಯವನ್ನು ನಡೆಸಿ ಆ ಪ್ರಾರಬ್ಧ ಕರ್ಮವನ್ನು ಕಳ್ಕೋತಾರೆ ಅಂತ ಕೆಲವು ಕಡೆ ನಮಗೆ ಕಂಡುಬರ್ತದೆ. ಅದು ಪಾಂಡು ಮಹಾರಾಜನ ಬಾಣದಿಂದ ಮೃತ ಆದ್ಮೇಲೆ ಒಬ್ಬ ಋಷಿ, ಕಿಂದಮ ಅಂತ ಋಷಿ, ಅವನು ಮತ್ತೆ ಅವನ ಪತ್ನಿಯು ಕೂಡ ಜಿಂಕೆಗಳ ರೂಪದಲ್ಲಿ ಏಕಾಂತದಲ್ಲಿದ್ದರು. ಅದು ಪಾಂಡು ಮಹಾರಾಜನ ಕಣ್ಣಿಗೆ ಕೇವಲ ಒಂದು ಜಿಂಕೆಗಳ ಜೊತೆಯಂತೆ ಕಾಣಿಸಿತ್ತು. ಅವನ ಬಾಣದಿಂದ ಅವರನ್ನು ಹೊಡೆದ. ಇದು ಪ್ರಖ್ಯಾತವಾದ ಸಂಗತಿಯೇ. ಹಾಗೆ ಈ ಶಮೀಕ ಋಷಿಗಳು ಕೂಡ ಶೃಂಗಿ ಅನ್ನುವಂಥ ಮಗನನ್ನು ಪಡ್ಕೊಂಡದ್ದು ಒಂದು ಗೋವಿನಲ್ಲಿ. ಮನುಷ್ಯ ಜನ್ಮದಲ್ಲಿ ಆದರೆ ಅನೇಕ ರೀತಿಯಾದಂತಹ ಸಂಪ್ರದಾಯದ ಕಟ್ಟಲೆಗಳನ್ನು, ಶಾಸ್ತ್ರದ ನಿರ್ಬಂಧಗಳನ್ನು ಮನುಷ್ಯ ಎದುರಿಸಬೇಕಾಗ್ತದೆ. ಪ್ರಾರಬ್ಧ ಕರ್ಮ ಸವಿಯೋದು ಬಹಳ ನಿಧಾನ ಆಗುವಂಥ ಒಂದು ಸಾಧ್ಯತೆ ಇದೆ. ಆದರೆ ಪಶು ಪಕ್ಷಿಗಳ ರೂಪದಲ್ಲಿ ಅದು ಬಹಳ ವೇಗವಾಗಿ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮುಂದಾಲೋಚನೆ ಆ ಋಷಿಗಳಿಗಿರ್ತದೆ. ದೀರ್ಘತಮ ಅಂತ ಒಬ್ಬ ಋಷಿಯು ಕೂಡ ಇದ್ದ. ಆತ ಉತಥ್ಯ ಮತ್ತು ಮಮತೆ ಎನ್ನುವರ ಮಗ. ಅವನು ಪ್ರದ್ವೇಷಿ ಎನ್ನುವಳನ್ನು ಮದುವೆ ಮಾಡಿಕೊಂಡಿದ್ದ. ಗೌತಮ ಮೊದಲಾದ ಮಕ್ಕಳು ಕೂಡ ಆತನಿಗಿದ್ರು. ಆದರೆ ಸಂತಾನದ ವೃದ್ಧಿಗಾಗಿ ಹೆಚ್ಚಿನ ಸಂತಾನವನ್ನು ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವನು ಗೋಧರ್ಮವನ್ನು ಅಭ್ಯಾಸ ಮಾಡಿದ. ಗೋಧರ್ಮವನ್ನು ಅಭ್ಯಾಸ ಮಾಡಿ ಹೆಚ್ಚಿನ ಸಂತಾನವನ್ನು ಪಡ್ಕೊಂಡ ಅಂತ ನಾವು ಶಾಸ್ತ್ರದಲ್ಲಿ ಮಹಾಭಾರತದಲ್ಲಿ ನೋಡ್ತೇವೆ. ಆದರೆ ನಾನು ಆಗಲೇ ಹೇಳಿದಂತೆ ಆ ಮಹಾತ್ಮನಾದಂತಹ ದೀರ್ಘತಮ ಋಷಿಯ ಒಂದು ಚರ್ಯೆ ಅಲ್ಲಿದ್ದಂಥವರಿಗೆ, ಆಶ್ರಮದ ವಾಸಿಗಳಿಗೆ ಸಹ್ಯ ಆಗಲಿಲ್ಲ. ಈತ ಮನುಷ್ಯನಾಗಿದ್ದು, ಅದರಲ್ಲಿ ಜ್ಞಾನಿಯಾದಂಥ ಋಷಿಯಾಗಿದ್ದು ಇಂಥ ವಿಚಿತ್ರವಾದ ವರ್ತನೆಯನ್ನು ತೋರಿಸ್ತಾ ಇದ್ದಾನಲ್ಲ ಅಂತ ಅವರಿಗನ್ಸಿತ್ತು. ಅನೇಕ ಜನ ಅವನನ್ನು ಬಹಿಷ್ಕರಿಸಿಬಿಟ್ಟಿದ್ರು. ಹೀಗೆಲ್ಲ ಮಹಾಭಾರತದಲ್ಲಿ ನಾವು ಕಾಣ್ತೇವೆ.
ಮಂದಪಾಲ ಅಂತ ಒಬ್ಬ ಋಷಿ ಇದ್ದ. ಆತನು ಕೂಡ ಮನುಷ್ಯ ಪತ್ನಿಯಲ್ಲಿ ಸಂತಾನವನ್ನು ಪಡ್ಕೊಂಡು ಮತ್ತೊಂದು ಹಕ್ಕಿಯ ಸುಲಭ ಅನ್ನುವ ಒಂದು ಹಕ್ಕಿಯ ಜೊತೆಗೆ ಸಂಸಾರವನ್ನು ಹೂಡಿ ಮತ್ತೆ ಅನೇಕ ಜನ ಜರಿತಾರಿ ಮೊದಲಾದಂತಹ ಪಕ್ಷಿಗಳನ್ನು ತನ್ನ ಮಕ್ಕಳನ್ನಾಗಿ ಪಡ್ಕೊಂಡ. ಅಂಥ ಮಕ್ಕಳನ್ನು ಪಡ್ಕೊಂಡ್ರೂ ಕೂಡ ಅವರು ಎಲ್ಲ ದೊಡ್ಡ ಜ್ಞಾನಿಗಳಾದಂಥ ವೇದ ದೃಷ್ಟಾರರಾದಂಥ ಋಷಿಗಳೇ ಆಗಿರ್ತಾರೆ. ಮಹಾತ್ಮರು ಮಾಡುವಂಥ ಯಾವ ಕೆಲಸವೂ ಕೂಡ ವ್ಯರ್ಥವಾದ ಕೆಲಸ ಆಗಿರೋದಿಲ್ಲ. ಸಮಾಜದ ಕಣ್ಣಿಗೆ ಅದು ವ್ಯರ್ಥವಾದಂಥ ಶಾಸ್ತ್ರ ವಿರುದ್ಧವಾದಂಥ ಚರ್ಯೆ ಅಂತ ಕಾಣಿಸಿದ್ರು ಕೂಡ ಆ ಮಹಾತ್ಮರಾದವರು ಅಂಥ ಕಾರ್ಯವನ್ನು ಯಾಕೆ ಮಾಡಿದ್ರು, ಅವ್ರ ಹಿಂದಿನ ಉದ್ದೇಶ ಏನು ಅಂತನ್ನೋದನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವರು ಆ ಮಹಾತ್ಮರನ್ನೇ ಟೀಕೆ ಮಾಡ್ಲಿಕ್ಕೆ ಹೋಗ್ತಾರೆ, ಅವ್ರನ್ನ ದ್ವೇಷ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಮೂಲಕ ತಾವು ಅಧಃಪತನಕ್ಕೆ ಈಡಾಗ್ತಾರೆ. ಮತ್ತೆ ಸಮಾಜವನ್ನು ಕೂಡ ಅನೇಕ ಬಾರಿ ದಾರಿ ತಪ್ಪಿಸ್ತಾರೆ, ದಿಕ್ಕುಗೆಡಿಸ್ತಾರೆ. ಇಂಥವೆಲ್ಲ ಸಂಗತಿಗಳನ್ನು ಮಹಾಭಾರತ ಮತ್ತು ಉಳಿದ ಪುರಾಣಗಳು ಅನೇಕ ಸಂದರ್ಭಗಳಲ್ಲಿ ವರ್ಣನೆ ಮಾಡಿರ್ತವೆ. ಭಗವಂತನ ಚರ್ಯೆ ಎಷ್ಟು ವಿಚಿತ್ರವೋ ಅಷ್ಟೇ ವಿಚಿತ್ರ ಆತನ ಭಕ್ತರಾದಂಥ ಮಹಾತ್ಮರ ಚರ್ಯೆಯೂ ಕೂಡ. ಅವರ ಕಾರ್ಯಗಳು, ಅವರ ಉದ್ದೇಶಗಳು ನಮಗೆ ಅಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ಕಾರ್ಯವನ್ನು ಅವರು ಮಾಡಿದರೆ ಅದರ ಹಿಂದೆ ಧಾರ್ಮಿಕ, ಸಾಮಾಜಿಕ ಇಂಥ ಅನೇಕ ಉದ್ದೇಶಗಳು ಅದ್ರ ಹಿಂದೆ ಇರ್ತವೆ ಅಂತನ್ನೋದನ್ನ ಈ ಮಹಾಭಾರತ ಮೊದಲಾದ ಗ್ರಂಥಗಳ ಆ ಪಾತ್ರಗಳೇನಿವೆ ಅವುಗಳ ಮೂಲಕ ನಾವು ಕಂಡುಕೊಳ್ಳಬಹುದಂಥ ಒಂದು ಸಂದೇಶ. ಹೀಗೆ ಈ ಎರಡು ಪ್ರಕರಣಗಳನ್ನು ಇವತ್ತು ಇಲ್ಲಿ ವಿನಿಯೋಗಿಸಿಕೊಂಡಿದ್ದೇನೆ. ಇವತ್ತಿನ ಈ ಭಾಗ ಏನಿದೆ ಅದನ್ನು ಉಭಯ ಗುರುಗಳ ಅಂತರ್ಯಾಮಿಯಾದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ರುಕ್ಮಿಣಿ ಸತ್ಯಭಾಮ ಸಮೇತ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದೇನೆ. ಶ್ರೀಕೃಷ್ಣ ಅರ್ಪಣೆ.